ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳಿಗೆ ಬದ್ಧರಾಗಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನ ಮಾಡುವುದರ ಮೂಲಕ ಕೇಂದ್ರ ಸಚಿವರಾಗಿ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿ ಅಸ್ಪೃಶ್ಯರ ಬಾಳಿಗೆ ಬೆಳಕಾಗಿರುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರನ್ನ ಐಎನ್ಡಿಐಎ ಒಕ್ಕೂಟ ಒಮ್ಮತದೊಂದಿಗೆ ಪ್ರಧಾನಿ ಅಭ್ಯರ್ಥಿಯಂತ ಪ್ರತಿಬಿಂಬಿಸಿ ದಲಿತರ ಪ್ರಧಾನಿ ಆಶಯಕ್ಕೆ ಶ್ರೀಕಾರ ಹಾಕಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಕಲಾವಿದ ಯಲ್ಲಪ್ಪ ತಿಳಿಸಿದರು. ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ದಲಿತರು, ಅದರಲ್ಲಿ ಮುಖ್ಯವಾಗಿ ಶೋಷಿತ ಸಮುದಾಯಗಳು ರಾಜಕೀಯವಾಗಿ ಶಾಸಕರು ಮತ್ತು ಎಂಪಿಗಳಾಗಲಿ MLAಗಳಾಗಲಿ ಅದರಲ್ಲಿ ಬೆಳೆಯುವ ಸಂದರ್ಭದಲ್ಲೇ ಅವರನ್ನು ಮಟುಗೊಳಿಸುವಂಥದ್ದು ಮತ್ತು ಅವರ ಮುಖ್ಯವಾಹಿನಿಗೆ ಬದ್ಧ ರೀತಿಯಲ್ಲಿ ತಿಳಿಯುವಂಥ ಒಂದು ಹುನ್ನಾರ ನಡೆಯುವ ಈ ಒಂದು ಸಂದರ್ಭದಲ್ಲಿ ಜಾತೀಯತೆಯನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಏನಿವತ್ತು ಮುಂದಿನ ಬರುವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿಯಾ ಅಂತ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಯಲ್ಲಿ ಒಂದು ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವುದು ನಮಗೆಲ್ಲರೂ ಕೂಡ ಸಂತಸ ತಂದಿರತಕ್ಕಂಥ ವಿಚಾರವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಬ್ಬ ದಲಿತ ಕುಟುಂಬದಲ್ಲಿ ಶೋಷಿತ ಸಮುದಾಯಗಳಲ್ಲಿ ಹುಟ್ಟಿ ಅನೇಕ ಕಷ್ಟಗಳಲ್ಲಿ ಅವರು ಬೆಳೆದು ಬಂದು ರಾಜಕೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ 9 ಬಾರಿ ಸೋಲಿಲ್ಲದ ಸರ್ದಾರರಾಗಿ ಶಾಸಕರಾಗಿ ಗೆದ್ದು ಬಂದು ಅನೇಕ ಬಾರಿ ಸಚಿವ ಸಂಪುಟದ ದರ್ಜೆಯ ಸ್ಥಾನವನ್ನು ಅಲಂಕರಿಸಿ ಒಳ್ಳೆಯ ಆಡಳಿತವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಒಬ್ಬ ಧೀಮಂತ ರಾಜಕೀಯ ಒಬ್ಬ ಮುನ್ಸಿಪಾಲಿಟಿಯಾಗಿರ್ತಾರೆ. ಸೊ ಅವರು ಕೂಡ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಹಾದಿಯಲ್ಲಿ, ನಂತರ ಬುದ್ಧರ ಒಂದು ಸನ್ಮಾರ್ಗದ ದಾರಿಯಲ್ಲಿ ಕೂಡ ಅವರು ಆಡಳಿತವನ್ನು ಇವತ್ತು ಕೊಡ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಆಡಳಿತವನ್ನು ಮತ್ತು ಅವರು ಈಗಿನ ವಿರೋಧ ಪಕ್ಷದ ಒಂದು ಆಡಳಿತ ವೈಖರಿಯನ್ನು ಕೂಡ ಈಗಾಗಲೇ ಶ್ಲಾಘನೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕಲಾವಿದರಾಗಿ ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕಲಾವಿದ ಸಂಚಾಲಕರಾಗಿ ನನಗೆ ತುಂಬ ಇವತ್ತು ಖುಷಿ ತಂದಿದೆ. ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಸಾಹೇಬರು ಒಬ್ಬ ಅಸ್ಪೃಶ್ಯರಾಗಿ ಇವತ್ತು ಒಬ್ಬ ದೊಡ್ಡ ಪಕ್ಷವಾಗಿ ಇಡೀ ಸ್ವತಂತ್ರ ಪೂರ್ವದಿಂದ ಇವತ್ತಿನವರೆಗೂ ಪಕ್ಷವಾಗಿ ಇಡೀ ದೇಶಕ್ಕೆ ಮಾದರಿಯಾದ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಪಕ್ಷದಲ್ಲಿ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಪ್ರಧಾನಿಯಾಗಿ ಘೋಷಣೆ ಮಾಡಿದ್ದಾರಲ್ಲ, ಅದಕ್ಕೆ ಇನ್ನೇನು ಬೇಕು? ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಂಗಾರಪೇಟೆ ತಾಲೂಕಿನ ಜನತೆ ಮತ್ತು ನಮ್ಮ ಸಂಘಟನೆ ತುಂಬ ಹರ್ಷದಿಂದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಅತಿ ಹೆಚ್ಚು 200-250 ಬಹುಮತಗಳನ್ನು ಗಳಿಸಿ ಪಾರ್ಲಿಮೆಂಟ್ನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಮಲ್ಲಿಕಾರ್ಜುನ ಸಾಹೇಬರು ಪ್ರಧಾನಿಯಾಗಲಿ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ನಾವು ಹೃದಯ ತುಂಬಿ ಆಶಿಸುತ್ತೇವೆ. ಮುಂದುವರಿ